ನೆಟ್ವರ್ಕ್ ಈಸ್ ಈಕ್ವಲ್ ಟು ನೆಟ್ವರ್ತ್ ಅಂತ ನಾನು ಅನ್ಕೊಂಡಿದ್ದೆ. ನೆಟ್ವರ್ತು ಇದ್ಬಿಟ್ರೆ ಗೆಲುವು ಸಿಕ್ಬಿಡುತ್ತಾ? ಹಂಗಾಗಿದ್ದಿದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು, ದೊಡ್ಡ ದೊಡ್ಡ ಸೆಲೆಬ್ರಿಟಿ ಮಕ್ಕಳು ಅವರು ಅಷ್ಟೇ ಯಶಸ್ಸು ಕಾಣ್ಬೇಕಾಗಿಲ್ಲ. ಕಂಡಿಲ್ವಲ್ಲ ನೀವು. ಉದಾಹರಣೆಗೆ ತೆಂಡೂಲ್ಕರ್ ಮಗನ್ನೇ ತಗೋಬಹುದು, ರಾಹುಲ್ ದ್ರಾವಿಡ್ ಮಗನ್ ತಗೋಬಹುದು. ಎಂತೆಂಥ ಘಟಾನುಘಟಿಗಳ ಮಕ್ಕಳನ್ನ ನೀವು ತಗೊಳ್ಳಿ, ಎಲ್ಲರೂ ಅವ್ರ ಅಪ್ಪ ಹೇರಿದ ಮಟ್ಟದ ಅರ್ಧನೂ ಏರಕ್ಕಾಗ್ಲಿಲ್ಲ. ಅವ್ರ ಹತ್ರ ನೆಟ್ವರ್ಕ್ ಇದೆ, ಆದ್ರೂ ಮಕ್ಕಳನ್ನ ತಮ್ಮ ಮಟ್ಟಕ್ಕೆ ಯಾಕೆ ತರಕ್ಕಾಗ್ಲಿಲ್ಲ? ಅದನ್ನೇ ನಾನು ಹೇಳ್ತೀನಿ, ಅದೆಲ್ಲ ಸುಳ್ಳು. ನೆಟ್ವರ್ಕ್ ಈಸ್ ಈಕ್ವಲ್ ಟು ನೆಟ್ವರ್ಕ್, ಇದೆಲ್ಲ ಬೊಗಳೆ ಹೇಳೋದು, ಇದೆಲ್ಲ ಸುಳ್ಳು. ನಿಮ್ಮಲ್ಲಿ ಶಕ್ತಿ ಇದ್ರೆ ಯಾರೂ ನಮ್ಮನ್ನ ತಡೆಯಕ್ಕೆ ಸಾಧ್ಯ ಇಲ್ಲ. ನೇಚರಿಗೆ ಗೊತ್ತಿಲ್ಲ, ಅವ್ನು ತೆಂಡೂಲ್ಕರ್ ಮಗ ಅಂತ ಅದಕ್ಕೇನು ಗೊತ್ತು? ಅವನಲ್ಲಿ ಶಕ್ತಿ ಇದ್ದಿದ್ರೆ ಬಾಲ್ ಹೊಡೆದಿರೋನು ಅವನು ಹಿಟ್ ಆಗಿರೋನು. ನಿನ್ನೆ ಮೊನ್ನೆ ಯಾರೋ ಒಬ್ಬ ಹುಡುಗ 14 ವರ್ಷದ ಹುಡುಗ 35 ಬಾಲಲ್ಲಿ 100 ಹೊಡೆದ ಅಂತ ನಾನು ಕೇಳ್ಪಟ್ಟೆ. ಐ ಡೋಂಟ್ ಫಾಲೋ ಕ್ರಿಕೆಟ್, ಹಾಗಾಗಿ ಹೆಸರು ಗೊತ್ತಿಲ್ಲ. ಹಾಗೆ ಕೇಳ್ಪಟ್ಟೆ, ಅದ್ಯಾಕೆ ತೆಂಡೂಲ್ಕರ್ ಮಗ ಹೊಡಿಲಿಲ್ಲ? ಅರ್ಥ ಇದನ್ನ ನೋಡಿ, ಸಣ್ಣ ಉದಾಹರಣೆ ನಾನು ಹೇಳೋದು. ಆ ನೇಚರ್ಗೆ ಏನ್ರಿ ಗೊತ್ತು? ಆ ಪ್ರಕೃತಿ ಗೊತ್ತಿಲ್ಲ ಅವ್ನು ತೆಂಡೂಲ್ಕರ್ ಮಗನ ಇಲ್ಲ ಆಟೋ ಡ್ರೈವರ್ ಮಗನ ಅಂತ. ನಿಮ್ಮಲ್ಲಿ ಶಕ್ತಿ ಇದೆಯಾ? ಇದು ನಾವ್ ಹೇಳ್ತೀನಲ್ಲ, ಕೋಟ್ಯಾಧಿಪತಿ ಆಗ್ಬೇಕು ಅನ್ನೋರು, ಅತ್ಯಂತ ಹೆಚ್ಚು ಏನ್ ಹೇಳ್ತಾರೆ ಸಿರಿವಂತಿಕೆ ಪಡಿಬೇಕು ಅನ್ನೋರು ಮೊದಲು ಒಂದು ವಿಷಯನ ತಿಳ್ಕೊಬೇಕು. ಏನಂದ್ರೆ ನೇಚರಲ್ಲಿ ಅದು ಯಾವುದು ಇಲ್ಲ. 70% ಜನ ಇವತ್ತು ಜಗತ್ನಲ್ಲಿ ಯಾರಿದ್ದಾರೆ ಅತ್ಯಂತ ಸಿರಿವಂತರು, ಅವರೆಲ್ಲ ಸೆಲ್ಫ್ ಮೇಡು.